ಸಾರ್ ಎದ್ದಿದ್ದಾರಾ ಮೇಡಮ್? ಇನ್ನೂ ಇಲ್ಲ. ನೋಡಿ, ಈಗ ಟೈಮು 7:30 ಆಗ್ತಿದೆ. ಯಾವಾಗಲೂ 6 ಎದ್ದು ಜಾಗಿಂಗ್ ಮಾಡೋ ಸಾರು ಇಷ್ಟೊತ್ತಾದ್ರೂ ಅವ್ರು ಎದ್ದಿಲ್ಲ ಅಂದ್ರೆ ಅದ್ರ ಅರ್ಥ ಏನು? ಯಾವಾಗಲೂ ಟೈಮ್ ತಪ್ಪದೇ ಇದ್ದರು ಇವತ್ತು ತಪ್ಪಿದ್ದಾರೆ ಅಂದ್ರೆ ಅಲ್ಲೇನೋ ಆಗಿದೆ ಅಂತ ತಾನೇ ಅರ್ಥ. ಅಂದ್ಮೇಲೆ ಅವ್ರ ಶೋಭನ ನಡೆದಿದೆ ಅಂತ ನೀವು ಒಪ್ಕೋತೀರಾ? ಒಪ್ಕೊಳ್ಳಲ್ಲ. ನನ್ ಸೋದರಳಿಯನ್ ಮೇಲೆ ನಂಗೆ ನಂಬಿಕೆ ಇದೆ. ಸೂರ್ಯವಂಶದ ಜೈ ಸೂರ್ಯ ನಾನು. ಕಾನ್ಸಂಟ್ರೇಷನ್ಗೆ ಎಕ್ಸಾಂಪಲ್ ನಾನು. ಈ ತರ ಚೀಪ್ ಟ್ರಿಕ್ಗೆ ನಮ್ ಜೈ ಬೀಳಲ್ವೋ? ಅವನು ನನ್ನ ಸೋದರಳಿಯ. ಮುದ್ದಿನ ಯಜಮಾನ್ರೇ, ಈಗ ನೋಡಿ ನಿಮ್ಮನ್ನ ಹೇಗೆ ಆಡಿಸ್ತೀನಿ. ಸರಿ, ನೀವು ಸಾಕ್ಷಿ ಇಲ್ಲ ಅಂದ್ರೆ ನಂಬಲ್ಲಲ್ವಾ? ಬನ್ನಿ, ಸಾರ್ ಬಾಯಲ್ಲೇ ಹೇಳಿಸ್ತೀನಿ. ಬನ್ನಿ. ಬನ್ರಿ. ನಾಣಿ, ನನ್ ಸೋದರಳಿಯ ಎಂತವನು ಅಂತ ಈಗ್ಲೇ ತೋರಿಸ್ತೀನಿ. ಡೋರ್ ತಟ್ಟೋ. ಸಾರಿ ಮೇಡಮ್, ನಮ್ ಸರ್ನ ಮೇಡಮ್ನ ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಅಲ್ಲವ್ರೇನೋ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಈಗ ನಿದ್ರೆ ಮಾಡ್ತಿರೋ ತರ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ್ಯಲ್ಲ. ಏನೂ ಆಗಿರಲ್ಲ, ಆರಾಮಾಗಿ ನಿದ್ರೆ ಮಾಡ್ತಿರ್ತಾರೆ. ಏನ್ರಿ ನೀವ್ ಬಾಗಲ್ ತಟ್ರಿ. ಹೊರಗ್ ಬಂದು ಗಂಗಾ ನನ್ ಹೊಡಿದ್ರೆ ಕರೆಕ್ಟು ಸರ್. ಹೊಡೆದ್ರು ಹೊಡಿಬಹುದು, ಸ್ವಲ್ಪ ಯೋಚನೆ ಮಾಡಿ. ನಾವ್ಯಾಕೆ ಯೋಚನೆ ಮಾಡ್ಬೇಕು? ನಾವ್ ಯಾವ್ದಕ್ಕೂ ಯೋಚನೆ ಮಾಡಲ್ಲ. ಜೈ ಜೈ
ಇಷ್ಟು ಬೇಗ ಬಂದಿದ್ದೀರಲ್ಲ ನಾಣಿ ಅವ್ರೆ. ಸಾರಿ ಮೇಡಮ್, ಆಗ್ಲೇ ಟೈಮ್ 8 ಗಂಟೆ ಆಯ್ತು. ಅಯ್ಯೋ ರಾಮ, ಆಗ್ಲೇ ಎಂಟಾಗ್ಬಿಡ್ತಾ? ರಾತ್ರಿನೇ ಅವ್ರಿಗೆ ಹೇಳ್ದೆ ಬೇಗ ನಿದ್ರೆ ಮಾಡೋಣ ಅಂತ, ಕೇಳಿಲ್ವಲ್ಲ? ನುಗ್ಗೆಕಾಯಿ ಎಫೆಕ್ಟು. ಮರ್ತು ಹೋಗಿರೋದ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಮಾಡ್ಬೇಕಾದ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು. ಅವರು ನಿದ್ರೆ ಮಾಡ್ಲಿಲ್ಲ, ನಂಗೂ ನಿದ್ರೆ ಮಾಡೋಕ್ ಬಿಡ್ಲಿಲ್ಲ. ನುಗ್ಗೆಕಾಯಿ ಎಫೆಕ್ಟು ಹೇಳಿಲ್ವಾ? ಛೆ, ಬೆಳಗ್ಗೆನೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ಬೇಕ್ರಿ ಅಂತ ನಾನು ಹೇಳಿದ್ರೆ ರಗ್ಗಿಂದ ಹೊರಗಡೆ ಬರೋಕ್ ಬಿಟ್ರಾ? ಮನೆ ಮುಂದೆ ನಾನು ಹಾಕ್ಬೇಕಾದ ರಂಗೋಲಿನ ಅವರು ನನ್ನ ಮೈ ಮೇಲೆ ಬರ್ದ್ಬಿಟ್ರು. ಏನೋ ಅವರಿಗೆ ಕೋಪ ಬಂದ್ರೂ ಕಂಟ್ರೋಲ್ ಇಲ್ಲ, ಖುಷಿ ಆದ್ರೂ ಕಂಟ್ರೋಲೇ ಇಲ್ಲ. ನೆನ್ನೆ ಹಗ್ಲೆಲ್ಲ ಕೋಪ ಮಾಡ್ಕೊಂಡ್ರು, ರಾತ್ರಿ ಮಾತ್ರ ಎಷ್ಟು ಪ್ರೀತಿನೋ. ಅಮ್ಮೋ, ಲೇಟಾಗಿ ಎದ್ದು ಬಂದೆ ಅಂತ ಮಾವ ಅತ್ತೆ ಅಜ್ಜಿ ಏನಾದ್ರೂ ಅಂದ್ಕೊಂತಾರೇನೋ, ಅಂಥದ್ದೇನಿಲ್ಲ ಅಂತ ಹೇಳ್ತೀನಿ. ಹಾ, ನಿಮ್ಮ ಹತ್ರ ಹೇಳಿರೋ ವಿಷಯನ ಮತ್ತಾರಿಗೂ ಹೇಳ್ಬೇಡಿ, ಮತ್ತೆ ಅವರು ಫೀಲ್ ಆಗ್ತಾರೆ. ಅಯ್ಯೋ, ಇವಳು ವೇಷ ನೋಡ್ರಿ, ಏನ್ ವಯ್ಯಾರನೋ. ಮತ್ತೆ ಮದ್ವೆ ಆದ್ಮೇಲೆ ನೀನ್ ಕೂಡ ಹೀಗಾಡ್ಲಿಲ್ಲ ಚಂದ್ರಿಕಾ. ಮೇಡಮ್, ಆ ವಿಷಯ ಪಕ್ಕಕ್ಕಿಡಿ. ಮೊದ್ಲು ಒಳಗಡೆ ನಿಮ್ ಅಳಿಯನ್ ಪರಿಸ್ಥಿತಿ ಏನಾಗಿದೆ ನೋಡೋಣ ಬನ್ನಿ. ಬನ್ನಿ. ಅಪ್ಪ, ನುಗ್ಗೆಕಾಯಿ ಚೆನ್ನಾಗಿ ಕೆಲಸ ಮಾಡಿದೆ. ಈಗಲಾದ್ರೂ ನಂಬ್ತೀರಾ ಯಾರಿಗೂ ಆದದ ಕೆಲಸನ ನುಗ್ಗೆಕಾಯಿ ಮಾಡುತ್ತೆ ಅಂತ? ಜೈ ಇಂಥ ಮನುಷ್ಯ ಅನ್ಕೊಂಡಿಲ್ಲ ಚಂದ್ರಿಕಾ. ಒಂದ್ ರಾತ್ರಿಗೆ ನಮ್ಮ ಆಸೆನೆಲ್ಲ ನಿರಾಸೆ ಮಾಡ್ಬಿಟ್ಟ. ಎಂತ ಗಂಡ್ಸಾದ್ರೂ ಹೆಂಡತಿ ದಾಸನೇ ಅಲ್ವಾ ಕೃಷ್ಣ ಸರ್? ಜೈ 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 ಹೇಳೋ ಹೇಳೋ. ಹೇಳು. ಏನ್ ಜೈ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ನಾಣಿ. ಕಂಗ್ರಾಚುಲೇಷನ್ ಸರ್. ಏನಕ್ಕೆ? ನೀನ್ ಹೀಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ ಅತ್ತೆ? ಏನ್ ಮಾಡ್ದೆ ಅಂತೀಯಲ್ಲ ಜೈ? ನಿನ್ನೆ ನಾವು ಏನೋ ಅಂದ್ಕೊಂಡಿದ್ವಿ, ಆದ್ರೆ ನೀನು ನಮ್ಮ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ತಪ್ಪು ಇವ್ರದಲ್ಲ ಸರ್, ಎಲ್ಲ ನುಗ್ಗೆಕಾಯಿ ಮಹಿಮೆ. ತಪ್ಪೇನು ನಾಣಿ? ಏನ್ ಮಾತಾಡ್ತಿದ್ರಿ ನೀವೆಲ್ಲ? ಎಲ್ಲ ಆದ್ಮೇಲೆ ನಿನ್ ಮಾತ್ ಯಾಕ್ ಬಿಡೋ. ಅದೇ ಈಗ ಏನಾಯ್ತು? ಏನಾಗಲ್ಲ, ಆಗ್ಬಾರ್ದು ಅಂತ ನಾವು ಅಂದ್ಕೊಂಡಿದ್ವೋ ಅದೇ ಆಗಿದ್ಯಲ್ಲ ಜೈ. ಅಷ್ಟಕ್ಕೂ ಏನಾಯ್ತು ಇವಾಗ? ನಮಗೆ ಎಲ್ಲ ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು ನಾಣಿ? ಮಲ್ಗೆ ಹೂ ಹರಡಿ ಹೋಗಿದೆ ಮಂಚದಲ್ಲಿ, ಎರಡೆರಡು ತುಟಿಗೆ ಗುರುತು ಕೆನ್ನೆಯಲ್ಲಿ, ನಿದ್ರೆ ಇಲ್ದೆ ಕೆಂಪಗಾಗಿದೆ ಕಣ್ಣು ಎರಡು. ಸರ್, ಒಂದ್ಸಲ ಮುಖ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಈಗ ಅರ್ಥ ಆಯ್ತಾ ಸರ್? ನನ್ನ ಅಳಿಯ ಅಂತವ್ನು ಇಂಥವ್ನು ಅಂತ ಹೊಗಳ್ತಿದ್ದೆ, ಅದನ್ನೆಲ್ಲ ನೀರ್ ಮೇಲಿರೋ ಗುಳ್ಳೆ ಅಂತ ಪ್ರೂವ್ ಮಾಡಿದ್ಯಲ್ಲೋ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನೀವ್ ಅನ್ಕೊಂಡ್ ಹಾಗೆ ನೈಟ್ ನಮ್ಮ ಮಧ್ಯೆ ಏನು ನಡೆದಿಲ್ಲ. ಅಮ್ಮಯ್ಯ, ಏನು ಆಗ್ಲಿಲ್ವಾ? ಏನೂ ಆಗಿಲ್ಲ. ಮತ್ ಇದೆಲ್ಲ ಏನ್ ಜೈ? ಆ ಗಂಗನ ಆಟ. ನಿಮ್ಮನ್ನ ಮ್ಯಾನೇಜ್ ಮಾಡೋದಕ್ಕೆ
ನಂಗ್ ಹೀಗ್ ಮೇಕಪ್ ಹಾಕಿದಾಳೆ. ಅಂದ್ರೆ ನುಗ್ಗೆಕಾಯಿ ನಿಮ್ಗೇನು ಮಾಡ್ಲಿಲ್ವಾ ಸರ್? ಮಾಡ್ದೆ ಏನು, ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಣನೇ ಬಾಯಿಗೆ ಬಂದಿತ್ತು. ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಬೇಕು. ಕಾಯಿ ಹಣ್ಣು ಹೂವೆಲ್ಲ ನಂಗೇನ್ ಮಾಡುತ್ತೆ ನಾಣಿ? ನಾನು ಸೂರ್ಯವಂಶದ ಜೈಸೂರ್ಯ. ಹೋಗಿ ಆ ಬಾಲ ಇಲ್ದಿರೋ ಮಂಗ ಗಂಗಂಗ್ ಹೇಳು, ಅವಳು ತಲೆ ಕೆಳಗಾಗಿ ತಪಸ್ ಮಾಡಿದ್ರು ಈ ದೇವ್ರು ಯಾವ ವರನೂ ಕೊಡಲ್ಲ ಅಂತ. ಅವಳು ಯಾವ ಆಟ ಆಡಿದ್ರು ಈ ಜೈ ಸೋಲೋದಿಲ್ಲ ಅಂತ. ಹಾಗೆ ಯಾವ್ದಕ್ಕೂ ಬಗ್ಗೋನು ಅಲ್ಲ. ಹಲೋ, ಅದು ಕಣೋ ನನ್ ಸೋದರಳಿ ಅಂದ್ರೆ. ಹಾ, ದಟ್ ಈಸ್ ಜೈ. ನುಗ್ಗೆಕಾಯಿ ಅಂತೆ, ನುಗ್ಗೆಕಾಯಿ. ನುಗ್ಗೆಕಾಯಿಂದನೂ ಕಥೆಲಿ ಟ್ವಿಸ್ಟ್ ಇಲ್ಲ ಅಂದ್ರೆ ಗಂಗಾ ಮೇಡಮ್ ಇನ್ನೇನೋ ಮಾಡ್ತಾರೆ. ಏನ್ ಮಾಡ್ತಾರಪ್ಪ? ಬನ್ನಿ ಸರ್. ಗುಡ್ ಮಾರ್ನಿಂಗ್ ಅಜ್ಜಿ. ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್ ಜೈ. ಚಿಕ್ಕಮ್ಮ ಕಾಫಿ ಕೊಡಿ. ನಮಗ್ ಕೂಡ ಕಾಫಿ ಕೊಡಿಯತ್ಗೆ ಬೆಳಗಿಂದ ಒಂದೇ ತಲೆನೋವು. ಬೆಳಗ್ಗೆಯಿಂದ ನಾವೇ ಕೇಳ್ತಿದೀವಿ, ನಮ್ಗೆ ಕೊಡ್ಲಿಲ್ಲ. ಇನ್ ನಿಮ್ಗೆಲ್ ಕೊಡ್ತಾಳೆ? ಅವ್ರಿಗೆ ಕಾಫಿ ಕೊಡ್ಲಿಲ್ಲ ಅಂದ್ರೆ ಇನ್ ನಮ್ಗೆಲ್ ಸಿಗತ್ತೆ? ಏನ್ ಚಿಕ್ಕಮ್ಮ ಕಾಫಿ ಯಾಕೆ ತಂದಿಲ್ಲ? ಕಾಫಿ ಕೊಡ್ಬೇಕು ಅಂದ್ರೆ ಮನೇಲಿ ಹಾಲ್ ಇರ್ಬೇಕಲ್ವಪ್ಪ. ಹಾಲವನು ಹಾಲ್ ಪ್ಯಾಕೆಟ್ ಕೊಟ್ಟಿಲ್ಲ. ದುಡ್ಡು ಹೊಡಿಬೋದಲ್ಲ ಅಂತ ಐಡಿಯಾ ಮಾಡಿ ಹಾಲ್ನ ಅವನ್ಗೆ ದುಡ್ಡು ಕೊಟ್ಟಿಲ್ವಾ ಏನು? ಅಯ್ಯೋ, ಆ ಮಿಲ್ಕ್ ಸ್ಕ್ಯಾಮ್ ಅಲ್ಲಿ ನಾನಿಲ್ಲ ಚಂದ್ರಿಕಾ. ಆ ಸೆಕ್ಷನ್ ನಾನಿದೆ. ಏನ್ ನಾಣಿ, ಹಾಲ್ನವನ್ ಹಾಲ್ ಪ್ಯಾಕೆಟ್ ಯಾಕೆ ಹಾಕಿಲ್ಲ? ಪ್ರತಿ ತಿಂಗಳು ಹಾಲಿನ ಬಿಲ್ ಕರೆಕ್ಟಾಗಿ ಕಟ್ತಿದ್ದೀನಿ ಸರ್. ಬಿಲ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಅವನ್ ಯಾಕೆ ಹಾಲ್ ಹಾಕಿಲ್ಲ ಇವತ್ತು? ನಾನೇ ಹಾಲ್ ಹಾಕೋದ್ ಬೇಡ ಅಂತ ಹಾಲ್ನವನ್ಗೆ ಹೇಳಿದ್ದು. ಯಾಕೆ ಹೇಳ್ದೆ? ಇವಳೇ ನಡ್ಕೊಂಡು ಹೋಗಿ ಹಾಲ್ ತರ್ತಾಳೇನೋ ಜೈ. ಬೇಕಾದ್ರೆ ಆ ಕೆಲಸ ನಾನೇ ಮಾಡ್ತೀನಿ. ಬೆಳಿಗ್ಗೆನೆ ಹೋಗಿ ಕ್ಯೂನಲ್ಲಿ ನಿಂತು ಆ ಹಾಲಿನ ಪ್ಯಾಕೆಟ್ ನಾನ್ ತರ್ತೀನಿ. ನೀವ್ಯಾಕ್ರಿ ಹೋಗ್ಬೇಕು? ಒಂದೊಂದು ಹಾಲ್ ಪ್ಯಾಕೆಟ್ಗೆ 2-3 ರೂಪಾಯಿ ಉಳಿಯುತ್ತೆ ಚಂದ್ರಿಕಾ. ಏ ಥೂ. ನಾನು ಅಂಗಡಿಗೆ ಹೋಗಿ ತರೋದಿಲ್ಲ. ನೀವ್ ಕೂಡ ಹೋಗಿ ತರ್ಬೇಕಾದ ಅಗತ್ಯ ಇಲ್ಲ. ಹಾಗಾದ್ರೆ ಹಾಲ್ಗೆ ಏನ್ ಮಾಡೋದಮ್ಮ? ಬೆಳಗ್ಗೆ ಕಾಫಿ ಟೀಗೆ, ಮಧ್ಯಾಹ್ನ ರಾತ್ರಿ ಹಾಲು ಮೊಸರು ಬೇಕಲ್ಲಮ್ಮ. ಎಲ್ಲ ಬರುತ್ತೆ ಅತ್ತೆ. ಹಾಲು ಅವನ್ಗೆ ಹಾಲ್ ಹಾಕ್ಬೇಡ ಅಂತ ಹೇಳಿ ಹಾಲು ಮೊಸರು ಬೆಣ್ಣೆ ಬರುತ್ತೆ ಅಂತ್ಯಾ? ಹೇಗ್ ಬರುತ್ತೆ? ನೀನು ಹಾಲ್ ಪ್ಯಾಕೆಟ್ ಬೇಡ ಅಂದಿದ್ಯಾಕೆ? ಪ್ಯಾಕೆಟ್ ಹಾಲು ಒಳ್ಳೇದಲ್ಲ ಅಂತ. ವಾಟ್? ಹಾಲಿನ ಪ್ಯಾಕೆಟ್ ಒಳ್ಳೇದಲ್ವಾ? ಹೌದು ರೀ, ಅದು ಫ್ರೆಶ್ ಆಗಿರಲ್ಲ. ಯಾವಾಗ್ಲೂ ಬಂದಿದ್ದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ನಮಗ್ ಮಾರ್ತಾರೆ. ನಿಜ ಸರ್, ಇತ್ತೀಚೆಗೆ ಹಳೆ ಹಾಲು ಕೂಡ ಮಾರ್ತಿದ್ದಾರೆ. ಆ ತರ ಹಾಲ್ ಕುಡಿದ್ರೆ ಇಲ್ದಿರೋ ರೋಗ ಎಲ್ಲ ನಮ್ಗೆ ಬರತ್ತೆ. ಕೇಳಿ ವಿಷ ಕುಡಿದ್ವಿ ಅನ್ನೋ ಹಾಗೆ. ಈ ಸಿಟಿಲಿ ಪ್ಯೂರ್ ಹಾಲು ಎಲ್ ಸಿಗುತ್ತೆ? ಅದೇ ಹಾಲ್ ಮೀಟರ್ ಹಾಕಿ ನೋಡಿದ್ರು ಪ್ಯೂರ್ ಹಾಲ್ ಎಲ್ಲೂ ಇಲ್ಲ. ಹುಡುಕಿದ್ರೆ ಸಿಗಲ್ಲ, ಆದ್ರೆ ಕರೆದ್ರೆ ಸಿಗುತ್ತಲ್ಲ. ವಾಟ್? ಕರಿಯೋದಂದ್ರೇನು? ಏನಿಲ್ವೋ, ಇವಳು ಹೇಳೋದ್ ನೋಡ್ತಿದ್ರೆ ಎಮ್ಮೆನೋ ಹಸುನ ಕರ್ಕೊಂಬಂದು ಅದ್ರ ಹಾಲ್ ಕರ್ದು ಕಾಫಿ ಟೀ ಮೊಸರು ಮಜ್ಜಿಗೆ ಮಾಡೋಣ ಅಂತ ಹೇಳ್ತಿದ್ದಾಳೆ ಅಲ್ವೇನಮ್ಮ? ಕರೆಕ್ಟ್ ಚಿಕ್ಕಮ್ಮ, ಅದನ್ನೇ ಮಾಡ್ತಿರೋದು. ಏನಮ್ಮ, ನಾವೇ ಒಂದು ಹಳ್ಳಿ ಹಸುನ ತಂದು ಹಾಲ್ ಕರಿಬೇಕಾ? ತಪ್ಪೇನಿದೆ ಅಜ್ಜಿ? ಯಾವ್ದೋ ಹಾಲ್ ಕುಡ್ದು ಆರೋಗ್ಯ ಹಾಳ್ ಮಾಡ್ಕೊಳ್ಳೋದ್ಕಿಂತ ಅದೇ ಒಳ್ಳೇದಲ್ವಾ?
ನಾವು ಹಳ್ಳಿ ಜನರನ್ನ ನೋಡಿ ಎಲ್ಲ ಫ್ರೆಶ್ ಆಗಿರೋದೇ ತಿನ್ನೋದು, ಅದಕ್ಕೆ ಅಷ್ಟು ಆರೋಗ್ಯವಾಗಿರ್ತಾರೆ. ನಿಜಾನೇ ಗಂಗಾ, ಆದ್ರೆ ಈ ಸಿಟಿಲಿ ನೀನ್ ಹೇಳೋದೆಲ್ಲ ಸಾಧ್ಯನಾ? ಸಾಧ್ಯನೇ ಅತ್ತೆ. ಹೇಗ್ ಸಾಧ್ಯನೇ? ಮನೆಗ್ ಹಸುನ ಎಮ್ಮೆನೋ ತರ್ತೀಯಾ ಇಲ್ಲ ನಮ್ಮನ್ನೆಲ್ಲ ನಿಮ್ ಹಳ್ಳಿಗೆ ಕರ್ಕೊಂಡು ಹೋಗ್ತೀಯಾ? ನಾವ್ ಹಳ್ಳಿಗೆ ಹೋಗೋದ್ ಯಾಕೆ ಚಿಕ್ಕಮ್ಮ, ಹಳ್ಳಿನೇ ನಮ್ಮ ಹತ್ರ ಬರುತ್ತೆ. ಹಾ, ಹೇಗ್ ಬರ್ತಮ್ಮ? ನಾನ್ ಬರ್ಲಿಲ್ವಾ ಹಾಗೆ. ನೀನ್ ಬಂದಿದ್ದೇನೋ ಸರಿ, ಪ್ಯೂರ್ ಹಾಲ್ ಎಲ್ಲಿಂದ ಬರುತ್ತೆ? ಹೇಗಾ? ಎಲ್ರು ಬನ್ನಿ. ಆಲೋಚನೆ ತುಂಬಾ ಚೆನ್ನಾಗಿದೆಯಮ್ಮ. ಏನ್ ಚೆನ್ನಾಗಿದೆ ಚಿಕ್ಕಮ್ಮ? ಆಡಿ ಫೆರಾರಿ ಅಂತ ಕಾರು ಮನೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಹೊರತು ಈ ಎಮ್ಮೆ ಹಸು ಎಲ್ಲ ಅಸಹ್ಯವಾಗಿದೆ. ಅಯ್ಯೋ, ಹಾಲ್ ಕೊಡೋ ಎಮ್ಮೆ ರೀ, ಯಾಕೆ ಅಸಹ್ಯ ಅಂತೀರಾ? ನಾನ್ಸೆನ್ಸ್. ಹಳ್ಳಿಯವ್ರನ್ ಮನೇಲಿ ಇಟ್ಕೊಂಡ್ರೆ ಇಂತ ಅಸಹ್ಯ ನೋಡ್ಬೇಕಾಗುತ್ತೆ. ಗಂಗಾ ಮಾಡಿರೋಲ್ ತಪ್ಪೇನಿದೆ ಚಂದ್ರಿಕಾ? ನೀನ್ ಗೊತ್ತಿಲ್ಲದೆ ಇದ್ರೆ ಸುಮ್ನೆ ಇರು. ನಾಣಿ ಸರ್, ಇದೆಲ್ಲ ಇಲ್ಲಿ ಇರ್ಬೇಕಾ? ಮೊದ್ಲು ಈ ಎಮ್ಮೆನ ಇಲ್ಲಿಂದ ಓಡ್ಸು. ಅಯ್ಯೋ, ಅವನ್ನ ಹಾಲಿಗೋಸ್ಕರ ತಂದಿದ್ದೀನಿ ರೀ. ಹಲೋ, ಹಾಲಿಗೋಸ್ಕರ ಎಮ್ಮೆನ ಕಟ್ಟೋದು ಅವಶ್ಯಕತೆ ಇಲ್ಲ. ಮೊದ್ಲು ಇದನ್ನ ಹೊರಗಡೆ ಹಾಕು. ಇರ್ಲಿ ಬಿಡು ಜೈ, ಗಂಗಾ ಹೇಳ್ದಾಗೆ ಪ್ಯಾಕೆಟ್ ಹಾಲು ಕುಡಿಯೋದಕ್ಕಿಂತ ಈ ಸ್ವಚ್ಛವಾದ ಹಾಲು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದು. ಹೌದು ಜೈ, ಗಂಗಾ ನಮ್ಮೆಲ್ಲರ ಆರೋಗ್ಯನ ಗಮನದಲ್ಲಿಟ್ಕೊಂಡು ಈ ಒಳ್ಳೆ ಕೆಲಸ ಮಾಡಿದಾಳೆ. ಅವಳದು ಯಾವ ಕಲ್ಮಶನೂ ಇಲ್ದೇ ಇರೋ ಸ್ವಚ್ಛವಾಗಿರೋ ಮನ್ಸು, ಅದಕ್ಕೆ ನಾವು ಸ್ವಚ್ಛವಾಗಿರ್ಬೇಕು ಅಂತ ಬಯಸ್ತಿದ್ದಾಳಪ್ಪ. ಎಷ್ಟೇ ಆದ್ರೂ ಹಳ್ಳಿ ಅಂದ್ರೆ ಹಳ್ಳಿನೇ ಸರ್. ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಕೋಲ್ಡ್ ವಾಟರ್ ಕುಡಿದ್ರೆ ನೆಗಡಿ ಆಗುತ್ತೆ, ಅದೇ ಮಣ್ಣಿನ ಗದ್ದೆಲಿರೋ ನೀರ್ ಕುಡಿದ್ರೆ ತಂಪಾಗಿರುತ್ತೆ. ಗಂಗಾ ಮೇಡಮ್ ಕೂಡ ಹಾಗೆ ಇನ್ನೋಸೆಂಟ್ ಸರ್. ಚಂದ್ರಿಕಾ, ಆ ಗಂಗಾ ಎಲ್ರ ಮುಂದೆ ಮಾರ್ಕ್ಸ್ ಹೊಡ್ಕೊಂಡ್ಲು. ಜೈ ಮನ್ಸು ಗಂಗಾ ಕಡೆ ತಿರುಗೋದ್ರಲ್ಲಿ ಏನಾದ್ರೂ ಮಾಡು. ನೀವು ಒಪ್ಕೊಂಡ್ರು ಒಪ್ಕೊಳ್ಳದೆ ಇದ್ರು ಗಂಗಾ ಮೇಡಮ್ ಗ್ರೇಟ್ ಸರ್. ಏನ್ ದೊಡ್ಡ ಗ್ರೇಟಾ? ಪ್ಯಾಕೆಟ್ ಹಾಲ್ಗಿಂತ ನಾವ್ ಕರಿಯೋ ಹಾಲೇ ಪ್ಯೂರ್ ಅಂತ ಹೇಳೋದಕ್ಕ? ಇಲ್ಲ ಮನೆಗೆ ಎಮ್ಮೆ ತಂದಿದ್ದ, ಯಾಕೆ ನಮ್ಗಾಗಲ್ವೇನೋ? ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಅತ್ಗೆ? ಈ ಕೆಲ್ಸ ನಾವ್ ಯಾವಾಗ್ಲೂ ಮಾಡೋಣ ಅಂದ್ಕೊಂಡಿದ್ವಿ. ಯಾವ ಕೆಲಸ ಸರ್? ಹಾ, ಎಮ್ಮೆ ತಂದು ಹಾಲ್ ಕರಿಯೋದು. ಅದೇನಂತ ತಮಾಷೆ ವಿಷಯ ಅನ್ಕೊಂಡ ಬಾವ? ಅದೇನಂತ ಕಷ್ಟದ ಕೆಲ್ಸನ ಅಣ್ಣ? ಮತ್ತೆ ಹಿಂದೆಲ್ಲ ನಾನು 2 ಕೈಲಿ 2 ಲೀಟರ್ ಹಾಲು ಕರಿತಿದ್ದೆ ಗೊತ್ತಾ? ಈಗ ಕರ್ದ್ ನೋಡಿ ಚಿಕ್ಕಪ್ಪ. ಅಯ್ಯೋ, ನಾನಾ? ಮತ್ತೆ ಹಿಂದೆಲ್ಲ ನೀವೇ ಅಲ್ವಾ ಸರ್ 2 ಕೈಲು 2 ಲೀಟರ್ ಹಾಲು ಕರೆದಿದ್ದು? ನನ್ಗೆ ನಾನೇ ಹೊಡ್ಕೊಂಡೆ. ಏನ್ ಮಾಡ್ಲಿ? ಹಾ, ಹಾಲ್ ಕರಿ ಬಾವ, ಕಾಫಿ ಕುಡಿಯೋ ಟೈಮ್ ಆಯ್ತು. ಏನ್ರಿ ಇವ್ರು ನಮ್ಮನ್ನ ಕಡಿಮೆ ಅಂತ ಅನ್ಕೊಂಡಿದ್ದಾರೆ. ಹಾಲ್ ಕರೆದು ನಮ್ ವ್ಯಾಲ್ಯೂ ಜಾಸ್ತಿ ಮಾಡ್ರಿ. ಸಪೋರ್ಟ್ ಮಾಡ್ತೀಯ ಅಂದ್ಕೊಂಡ್ರೆ ಫಿಟ್ಟಿಂಗ್ ಇಡ್ತೀಯಲ್ಲೇ. ಲೈಫಲ್ಲಿ ಕಾಫಿ ರೂಪದಲ್ಲಿ ಬಿಟ್ರೆ ಹಾಲನ್ನ ಡೈರೆಕ್ಟ್ ಆಗಿ ಯಾವತ್ತೂ ನೋಡ್ಲಿಲ್ಲ. ಅಬ್ಬ ಹೋಗ್ರಿ ಹೋಗ್ರಿ.